ಮಾಡ್ತಾರೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ. ಕೊನೆಯದಾಗಿ ಬಡವರ ಮೇಲೆ ಒಟ್ಟಿಗೆ ಹೊಡೆಯುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಸಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಸಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ. ಅವರಿಗೆ ಕಾಣ್ತಾ ಇಲ್ವಾ ಕೇಂದ್ರದ ಈ ತರ ಎಲ್ಲ ಮಾಡಿದಾರಲ್ಲ, ಅದು ಬಿಜೆಪಿ ಹೆಣ್ಮಕ್ಳಿಗೆ ಕಣ್ಣಿಗೆ ಕಾಣ್ತಾ ಇಲ್ವೇನೋ ಅಂತ ನಾನು ಅನ್ಕೊಂತಾ ಇದ್ದೀನಿ. ಅವರು ಇದೇ ತರ ಭಾವಿಸಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಬಿಜೆಪಿ ಸರ್ಕಾರ ಅನ್ನೋದು ಒಂದು ಕಾರ್ಪೊರೇಟರ್ ಒಳಗೆ ಅಲ್ಲದೆ ನಾವು ನಮ್ಮ ಹೆಣ್ಮಕ್ಳು ಇವತ್ತು ಕಷ್ಟಪಡ್ತಾ ಇದೀವಿ ಅಂತ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದೀವಿ. ಆದರೆ ಬಿಜೆಪಿಯವರು ಮನೆ ಬಾಡಿಗೆ ಕಟ್ಬೋದು, ರೇಷನ್ ತರ್ಬೋದು ಅಂತ ಒಂದು 1000 ಚಿಲ್ಲರೆ ಇವತ್ತು ಬರೇ ಸಿಲಿಂಡ್ರಿಗೆ ಕೊಡಬೇಕಾಗಿದೆ. ನಮಗೆ ಇವತ್ತು ರಾತ್ರಿ ಹೋರಾಟ ಮಾಡುವ ಪರಿಸ್ಥಿತಿ ತಂದೊಡ್ಡಿದ್ದಾರೆ. ಇವ್ರಿಗೆ ಗೊತ್ತಿತ್ತು ಇವರಿಗೆ ಹಿಂಗೆ ಆಗುತ್ತೆ, ಇಂಥ ನಡೆಯುತ್ತೆ, ಬೆಲೆ ಜಾಸ್ತಿ ಆಗುತ್ತೆ ಅಂತ ಗೊತ್ತಿದ್ರು ಈ ತರ ಮಾಡ್ತಾ ಇದ್ದಾರೆ. ಒಳ್ಳೆ ಕೊಡುಗೆ ಮಹಿಳಾ ಅಧ್ಯಕ್ಷರಾದ ಅನಿತಾಬಾಯಿ ಮಾಲ್ತೇಶ್ ಮಾತಾಡ್ಬೇಕು ಅಂತ ಕೇಳ್ಕೊ. ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಈ ನರ್ವತ್ತು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಆದ್ರೇನೆ ಸ್ಮಿತಿ ಇರಾನಿ ರೋಡಲ್ಲಿ ಬಂದು ಬಿತ್ತು ಒದ್ದಾಡಿ ಸಿಲಿಂಡರ್ ಬೆಲೆ ಏರಿಕೆ ಪ್ರತಿಭಟನೆ ಮಾಡಿದ್ರು. ಇದ್ರ ಜೊತೆಗೆ ಹಾಸ್ಪಿಟಲ್ಗಳ ಗ್ಯಾಸ್ಗಳು, ಆಟೋ, ಪೆಟ್ರೋಲ್. ಇವತ್ತು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಖಂಡಿಸಿ ಇವತ್ತು ನಮ್ಮ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಧ್ಯಕ್ಷತೆ ಅನಿತಾಬಾಯಿ ಮಾಲ್ತೇಶ್ ಅವರು ಹೋಟ್ಲುಗಳ ಗ್ಯಾಸ್ ಸಿಲಿಂಡರ್ಗಳನ್ನ ರೇಟ್ಗಳನ್ನ ಜಾಸ್ತಿ ಮಾಡಿ ಇವತ್ತು 2 ತಿಂಗಳಿಂದ ಯುದ್ಧ ಆಗುತ್ತೆ ಅಂತ ಗೊತ್ತಿದ್ರು ಸ್ಟಾಕ್ ಇದೆ. ದಿನನಿತ್ಯ ಉಪಯೋಗಿಸುವ ಎಲ್ಲಾ ಸಾಮಾನುಗಳ ಬೆಲೆ ಏರಿಕೆಯಾಗಿ ಜೀವನ ನಡೆಸದೆ ಕಷ್ಟದ ಸಮಯದಲ್ಲಿ ಮಾಡುವ ಕೇಂದ್ರ ಬಿಜೆಪಿ ಸರ್ಕಾರ ಅಂತಾರಾಷ್ಟ್ರೀಯ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಸಿ ಅದರಿಂದ ಅಗತ್ಯ ಬೆಲೆಗಳ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಗ್ಯಾಸ್ ಬೆಲೆ ಸಿಲಿಂಡರ್ ಏರಿಸಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ. ತಡೆಯಮ್ಮ ದಯವಿಟ್ಟು ಕ್ಯಾಮ್ರಾ ಆಫ್ ಮಾಡೋಣ. ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಸಿದ ಕೇಂದ್ರ ಸರ್ಕಾರಕ್ಕೆ, ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಸಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ. 4 ರೊಟ್ಟಿ ಕೊಟ್ಟಿನಿ ಕೊಡಮ್ಮ, ಹಿಡ್ಕೊಂಡು ಏನ್ ಮಾಡ್ತೀಯ? ಕೊಡಮ್ಮ ಈ ಕಡೆ, ಎಲ್ಲರಿಗೂ ಒಂದೊಂದು ರೊಟ್ಟಿ ಕೊಡಮ್ಮ. ಅಲ್ಲಿ ಸರ್ಕಾರಕ್ಕೆ ಕೈ ಏರಿಸಲ್ಲ. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಗ್ಯಾಸ್ ಸಿಲಿಂಡರ್ ಬೆಲೆಗೆ ಅಗತ್ಯ ಬೆಲೆಗಳ ರೇಟ್ ಏರಿಸಿದ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಗ್ಯಾಸ್ ಬೆಲೆ ಸಿಲಿಂಡರ್ ಏರಿಸಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ.